ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮತ್ತಷ್ಟು ಸೂರ್ಯ ದೇವಾಲಯಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಹಾಗೆ ನೀವಿನ್ನು ಹಿಂದಿನ ಸಂಚಿಕೆಯನ್ನ ವೀಕ್ಷಿಸಿಲ್ಲ ಅಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಅದನ್ನು ಕೂಡ ಚೆಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಲೈಕ್ ಅನ್ನ ಕೂಡ ಕೊಡ್ಲಿಕ್ಕೆ ಮಿಸ್ ಮಾಡಬೇಡಿ. ವಾಟ್ ಅರುಣ್ ಸೂರ್ಯ ದೇವಾಲಯ. ಈ ಸೂರ್ಯ ದೇವಾಲಯ ಇರೋದು ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿ. ಈ ದೇವಾಲಯಕ್ಕೆ ಟ್ರಾನ್ಸ್ಪೋರ್ಟೇಷನ್ ಅನ್ನ ನೋಡೋದಾದ್ರೆ ನೀವು ಮೊದಲು ಥೈಲ್ಯಾಂಡ್ನ ಸುವರ್ಣಭೂಮಿ ಏರ್ಪೋರ್ಟ್ಗೆ ಟಿಕೆಟ್ಸ್ ಅನ್ನ ಬುಕ್ ಮಾಡ್ಕೊಳ್ಬೇಕು. ನಂತರ ನೀವು ಒಂದು ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಮೂಲಕ ವಾಟ್ ಅರುಣ್ ಸೂರ್ಯ ದೇವಾಲಯಕ್ಕೆ ಟ್ರಿಪ್ ಅನ್ನ ತಗೊಳ್ಬಹುದು. ಏರ್ಪೋರ್ಟ್ ನಿಂದ ಈ ದೇವಾಲಯಕ್ಕೆ 41 ಕಿಲೋಮೀಟರ್ಸ್ ಆಗುತ್ತೆ. ಈ ದೇವಸ್ಥಾನಕ್ಕೆ ನೀವು ಆದಷ್ಟು ಬಿಸಿಲು ಕಡಿಮೆ ಇರುವಂತಹ ಸಮಯದಲ್ಲಿ ಹೋಗಿ, ಅಂದ್ರೆ ವಿತಿನ್ 12 ಗಂಟೆ ಹೋಗ್ಬೋದು ಬೆಳಗ್ಗೆ ನೀವು, ಅಥವಾ ಸಂಜೆ ಸೂರ್ಯಾಸ್ತಕ್ಕೂ ಮುಂಚೆ ಹೋಗೋದು ಉತ್ತಮ. ಹಾಗೆ ಈ ಟೆಂಪಲ್ ನ ನೀವು ಯಾವುದೇ ಸೀಸನ್ ಅಲ್ಲಾದ್ರೂ ವಿಸಿಟ್ ಮಾಡಬಹುದು. ಈ ದೇವಾಲಯವನ್ನ 1768ರಲ್ಲಿ ತೋನ್ಬುರಿ ರಾಜವಂಶದ ಮಹಾನ್ ರಾಜನಾದ ಟಸ್ಕಿನ್ ಕಟ್ಸಿತು ಅಂತ ಹೇಳಲಾಗುತ್ತೆ. ಇವನಂತೂ ಆಗಿನ ಕಾಲದಲ್ಲಿ ಥೈಲ್ಯಾಂಡ್ ನ ಆಳ್ತಿದ್ದಂತಹ ಒಬ್ಬ ಮಹಾನ್ ರಾಜನಾಗಿದ್ದ. ಹಾಗೆ ನೀವು ಈ ದೇವಾಲಯಕ್ಕೆ ವಿಸಿಟ್ ಮಾಡಬೇಕಾದ್ರೆ 100 ಥೈ ಬಾಟ್ಗಳನ್ನ ತಗೊಳ್ತಾರೆ. ಥೈ ಬಾಟ್ ಅಂದ್ರೆ ಇಲ್ಲಿನ ಕರೆನ್ಸಿಯ ಹೆಸರು. ಹಾಗೆ ಈ ದೇವಾಲಯ ಅಂತೂ 270 ಫೀಟ್ ಎತ್ತರದ ದೇವಾಲಯವಾಗಿದೆ. ಇದಂತೂ ಬ್ಯಾಂಕಾಕ್ ನಲ್ಲಿ ಅತ್ಯಂತ ಎತ್ತರವಾದ ದೇವಾಲಯ ಎಂದು ಕೂಡ ಪ್ರಸಿದ್ಧವನ್ನ ಪಡ್ಕೊಂಡಿದೆ. ಹಾಗೆ ಈ ದೇವಾಲಯವನ್ನ ನಾವು ಕೆಮೈರ್ ಆರ್ಕಿಟೆಕ್ಚರ್ ನಲ್ಲಿ ಕಾಣಬಹುದು. ಈ ಆರ್ಕಿಟೆಕ್ಚರ್ ಕಾಂಬೋಡಿಯಾದಲ್ಲಿ ತುಂಬಾನೇ ಪ್ರಚಲಿತವಾದದ್ದು. ಹಾಗೆ ಈ ದೇವಾಲಯಕ್ಕೆ ಹೋಗುವಾಗ ನೀವು ಡ್ರೆಸ್ ಕೋಡ್ಸ್ ಅನ್ನ ತುಂಬಾ ಕಂಪಲ್ಸರಿಯಾಗಿ ಪಾಲಿಸಬೇಕಾಗುತ್ತೆ. ಇಲ್ಲಿ ಪುರುಷರು ಟ್ರೌಸರ್ಸ್ ಮತ್ತು ಶರ್ಟ್ಸ್ ಅನ್ನ ಹಾಕೊಳ್ಬಹುದು. ಹಾಗೆ ಮಹಿಳೆಯರು ಸ್ಕರ್ಟ್ಸ್ ಮತ್ತು ಫುಲ್ ಟಾಪ್ಸ್ ಅನ್ನ ಹಾಕೊಳ್ಬೇಕು. ಹಾಗೆ ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಸ್ಲೀವ್ಲೆಸ್ ಟಾಪ್ಸ್ ಆಗಿರಬಹುದು ಅಥವಾ ಶಾರ್ಟ್ಸ್ ಅನ್ನ ಧರಿಸಿಕೊಂಡು ಹೋಗಬೇಡಿ. ಈ ದೇವಾಲಯ ಒಂದು ಬುದ್ಧಿಸ್ಟ್ ದೇವಾಲಯವಾಗಿದ್ರೂ ಸಹ ಈ ದೇವಾಲಯಕ್ಕೆ ಸೂರ್ಯನ ಹೆಸರನ್ನ ಯಾಕೆ ಇಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಈ ದೇವಾಲಯದಲ್ಲಿ ಮಾಡಿರುವಂತಹ ಶಿಲ್ಪಕಲೆಗಳ ಮೇಲೆ ಸೂರ್ಯನ ಕಿರಣಗಳು ಬಿದ್ದಾಗ ಅದು ನೋಡ್ಲಿಕ್ಕೆ ತುಂಬಾನೇ ಸುಂದರವಾಗಿ ಕಾಣುತ್ತೆ. ಅದೇ ಕಾರಣಕ್ಕಾಗಿ ಈ ದೇವಾಲಯಕ್ಕೆ ಸೂರ್ಯನ ಹೆಸರನ್ನೇ ನೀಡಲಾಯಿತು. ಹಾಗೆ ಈ ದೇವಾಲಯದಿಂದ ಸೂರ್ಯೋದಯ ಮತ್ತು ಸೂರ್ಯಾಸ್ತ ತುಂಬಾನೇ ಸುಂದರವಾಗಿ ಕಾಣುತ್ತೆ. ಈ ದೇವಾಲಯದ ಆವರಣ ಅಂತೂ ಫೋಟೋಗ್ರಾಫಿಗೆ ತುಂಬಾನೇ ಸೂಕ್ತವಾದ ತಾಣ ಅಂತಾನೆ ಹೇಳ್ಬಹುದು. ಹಾಗೆ ಇಲ್ಲಿಗೆ ಹೋದಾಗ ನೀವು ನಿಯರೆಸ್ಟ್ ರೂಮ್ಸ್ ಅನ್ನ ನೋಡ್ತಾ ಇದ್ರೆ ಅಂಬಾಸಿಡರ್ ಹೋಟೆಲ್ ಬ್ಯಾಂಕಾಕ್ ಅನ್ನ ನೀವು ಟ್ರೈ ಮಾಡಬಹುದು. ಇಲ್ಲಿ ದಿವಸಕ್ಕೆ 5700 ರೂಪಾಯಿ ಚಾರ್ಜ್ ಮಾಡಬಹುದು. ಹಾಗೆ ಸೀಸನ್ ವೈಸ್ ಇದು ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಕೂಡ ಆಗುತ್ತೆ. ಹಾಗೆ ಮತ್ತೊಂದು ಗ್ರಸ್ಟೋ ಪ್ರತುನಮ್ ಹೋಟೆಲ್ಗೂ ಕೂಡ ನೀವು ವಿಸಿಟ್ ಮಾಡಬಹುದು. ಇಲ್ಲಿ ಪರ್ ಡೇ 2300 ವರೆಗೂ ಚಾರ್ಜ್ ಮಾಡ್ತಾರೆ. ಹಾಗೆ ಮತ್ತೊಂದು ಬ್ಯಾಂಕಾಕ್ ಪ್ಯಾಲೇಸ್ ಹೋಟೆಲ್, ಇಲ್ಲಿ 3000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಟೆಂಪಲ್ ಆಫ್ ಗರ್ನಿ. ಈ ದೇವಾಲಯ ಅರ್ಮೇನಿಯಾದಲ್ಲಿ ಇರೋದು. ಅರ್ಮೇನಿಯಾನಂತೂ ಫಸ್ಟ್ ಕ್ರಿಶ್ಚಿಯನ್ ನೇಷನ್ ಇನ್ ದ ವರ್ಲ್ಡ್ ಅಂತಾನೆ ಕರೆಯಲಾಗುತ್ತೆ. ಯಾಕಂದ್ರೆ ಇಲ್ಲಿ ಸುಮಾರು 4000ಕ್ಕೂ ಹೆಚ್ಚು ಚರ್ಚ್ಗಳನ್ನ ನಾವು ಕಾಣಬಹುದು. ಈ ದೇವಾಲಯಕ್ಕೆ ಟ್ರಾನ್ಸ್ಪೋರ್ಟೇಷನ್ ನೋಡೋದಾದ್ರೆ ನೀವು ಮೊದಲನೇದಾಗಿ ಎರೆವಾನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಫ್ಲೈಟ್ಸ್ ಅನ್ನ ಬುಕ್ ಮಾಡ್ಕೊಳ್ಬೇಕು. ನಂತರ ಅಲ್ಲಿಂದ ಟ್ಯಾಕ್ಸಿಸ್ ಮೂಲಕ 42 ಕಿಲೋಮೀಟರ್ಸ್ ನೀವು ಟ್ರಾವೆಲ್ ಮಾಡಿದ್ರೆ ಟೆಂಪಲ್ ಆಫ್ ಗರ್ನಿನ ರೀಚ್ ಮಾಡಬಹುದು. ಈ ದೇವಾಲಯಕ್ಕೆ ನೀವು ಯಾವುದೇ ಸೀಸನ್ ಅಲ್ಲಾದ್ರೂ ಬರಬಹುದು. ಹಾಗೆ ಇದನ್ನ 1ನೇ ಶತಮಾನದಲ್ಲಿ ಅರ್ಮೇನಿಯಾದ ರಾಜನಾದ ಟಿರಿಡೇಟ್ಸ್ ಕಟ್ಟಿಸಿದ್ದು ಅಂತ ಹೇಳಲಾಗುತ್ತೆ. ಹಾಗೆ ಈ ದೇವಾಲಯವನ್ನ ಆವಾಗಿಂದ ಅವನು ಸೂರ್ಯ ದೇವನಿಗೆ ಅರ್ಪಿಸಿದ್ದ ಅಂತ ಹೇಳಲಾಗುತ್ತೆ. ಹಾಗೆ ಈ ದೇವಾಲಯಕ್ಕೆ ನೀವು ವಿಸಿಟ್ ಮಾಡಿದಾಗ ಇಲ್ಲಿರುವ ವಾತಾವರಣ ತುಂಬಾನೇ ಸೊಗಸಾಗಿ ಕಾಣುತ್ತೆ ನಿಮ್ಗೆ. ಆದಷ್ಟು ನೀವು ಈ ತರ ದೂರ ದೇಶಗಳಿಗೆ ಟ್ರಾವೆಲ್ ಮಾಡುವಾಗ ಟೂರ್ ಪ್ಯಾಕೇಜಸ್ ಅನ್ನ ಬುಕ್ ಮಾಡೋದು ತುಂಬಾನೇ ಉತ್ತಮ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಎಲ್ಲಿ ಸ್ಟಾಪ್ ಮಾಡಬೇಕು, ಹಾಗೆ ಎಲ್ಲಿ ಹೋಗಿ ಕರ್ಕೊಂಡು ಹೋಗ್ಬೇಕು, ಮತ್ತು ಫೇಮಸ್ ಟೂರಿಸ್ಟ್ ಪ್ಲೇಸಸ್ ಯಾವ್ದಾವ್ದು ಇದಾವೆ ಇಲ್ಲಿ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅಲ್ಲೆಲ್ಲ ಅವರು ನಿಮ್ಮನ್ನ ಕರ್ಕೊಂಡು ಹೋಗಿ ಆ ಪ್ಲೇಸಸ್ ಅನ್ನ ತೋರಿಸ್ಕೊಂಡು ಬರ್ತಾರೆ. ಈ ದೇವಾಲಯವನ್ನ ನಾವು ಗ್ರೀಕ್ ಆರ್ಕಿಟೆಕ್ಚರ್ ಆಗಿರುವಂತಹ ಹೆಲೆನಿಸ್ಟಿಕ್ ಆರ್ಕಿಟೆಕ್ಚರ್ ನಲ್ಲಿ ಕಾಣಬಹುದು. ನಾವಂತೂ ಸೂರ್ಯದೇವನನ್ನ ಸಾಕಾದಷ್ಟು ಹೆಸರುಗಳಿಂದ ಗುರುತಿಸ್ತೀವಿ. ಹಾಗೆ ಇಲ್ಲಿನ ಜನರು ಕೂಡ ಸೂರ್ಯದೇವನನ್ನ ಮಿರರ್ ಅಂತ ಕರೀತಾರೆ. ಇವರ ಪುರಾಣಗಳ ಪ್ರಕಾರ ಸೂರ್ಯದೇವನನ್ನ ಬೆಳಕಿನ ದೇವತೆ ಮತ್ತು ಸ್ವರ್ಗದ ದೇವತೆ ಎಂದು ಪೂಜಿಸ್ತಾರೆ. ಇಲ್ಲಿಗೆ ಹೋದಾಗ ನೀವು ಸ್ಟೇ ಮಾಡ್ಲಿಕ್ಕೆ ರೂಮ್ಸ್ ಅನ್ನ ನೋಡ್ತಾ ಇದ್ರೆ ಗರ್ನಿ ಬ್ರೆಡ್ ಹೌಸ್ಗೆ ನೀವು ವಿಸಿಟ್ ಮಾಡಬಹುದು. ಇಲ್ಲಿ ಪರ್ ಡೇ 3400 ರೂಪೀಸ್ ನ ಚಾರ್ಜ್ ಮಾಡ್ತಾರೆ. ಹಾಗೆ ಇಲ್ಲಿ ಗರ್ನಿ ನೇಚರ್ ವಿಲ್ಲಾಗೂ ಕೂಡ ನೀವು ಹೋಗಬಹುದು. ಇಲ್ಲಿ ದಿವಸಕ್ಕೆ 1200 ಇಂದ 1500 ವರೆಗೂ ರೇಂಜ್ ಆಗುತ್ತೆ. ಇಸೆ ಗ್ರ್ಯಾಂಡ್ ಶ್ರೈನ್. ಈ ಸೂರ್ಯ ದೇವಾಲಯ ಜಪಾನ್ ನಲ್ಲಿ ಇರೋದು. ಇಲ್ಲಿಗೆ ಹೋಗ್ಲಿಕ್ಕೆ ಟ್ರಾನ್ಸ್ಪೋರ್ಟೇಷನ್ ಅನ್ನ ನೋಡೋದಾದ್ರೆ
ಮೊದಲು ನೀವು ಟೋಕಿಯೋದಲ್ಲಿರುವಂತಹ ಹನೆಡಾ ಏರ್ಪೋರ್ಟ್ಗೆ ಫ್ಲೈಟ್ ಟಿಕೆಟ್ಸ್ ಅನ್ನ ಬುಕ್ ಮಾಡ್ಕೊಳ್ಬೇಕು. ಇಲ್ಲಿಂದ ನೀವು ನಯೋಗಾ ಸ್ಟೇಷನ್ಗೆ ಟ್ರೈನ್ಗಳ ಮೂಲಕ ರೀಚ್ ಆಗಬೇಕು. ಇಲ್ಲಿನ ವಿಶೇಷತೆ ಏನು ಅಂದ್ರೆ ಸೂರ್ಯ ದೇವನನ್ನ ಈ ದೇವಾಲಯದಲ್ಲಿ ಹೆಣ್ಣು ದೇವರಾಗಿ ಪೂಜಿಸ್ತಾರೆ. ಹಾಗೆ ಅವಳನ್ನ ಅಮೆಟೆರಸು ಅಂತ ಕರೀತಾರೆ. ಹಾಗೆ ಜಾಪನೀಸ್ಗಳಲ್ಲಿ ಒಂದು ಧರ್ಮವಾದ ಶಿಂತೋ ಧರ್ಮದವರು ಈ ದೇವತೆಯನ್ನ ಬಹಳ ನಿಷ್ಠೆಯಿಂದ ಪೂಜಿಸ್ತಾರೆ. ಹಾಗೆ ಇವರು ಪ್ರಕೃತಿಯಲ್ಲಿ ದೇವರು ಸದಾಕಾಲ ನೆಲೆಸಿರ್ತಾನೆ ಅಂತ ನಂಬ್ತಾರೆ. ಹಾಗೆ ಅದರಲ್ಲಿ ಪರ್ವತಗಳು, ನದಿಗಳು, ಮರಗಳು ಮತ್ತು ವಸ್ತುಗಳಿಗೆ ಸಮರ್ಪಿತವಾದ ದೇವರ ಗುಡಿಗಳನ್ನು ಕೂಡ ಇಲ್ಲಿ ನಾವು ಕಾಣಬಹುದು. ಹಾಗೆ ಇವೆಲ್ಲ ತುಂಬಾನೇ ಮಹತ್ವವಾದದ್ದು ಅಂತ ಇವರು ಪರಿಗಣಿಸ್ತಾರೆ. ಹಾಗೆ ಈ ಸ್ಥಳ ಶಿಂತೋ ಧರ್ಮದವರಿಗೆ ತುಂಬಾನೇ ಪ್ರಮುಖವಾದ ಧಾರ್ಮಿಕ ಕೇಂದ್ರವಾಗಿದೆ. ಈ ದೇವಾಲಯವನ್ನ ಕ್ರಿಸ್ತಶಕ 678ರಲ್ಲಿ ಜಪಾನ್ನ ಚಕ್ರವರ್ತಿಯಾದ ಟೆನ್ಮೋ ಅವರು ಕಟ್ಟಿಸಿದ್ದು ಅಂತ ಹೇಳಲಾಗುತ್ತೆ. ಇಲ್ಲಿಗೆ ಹೋದಾಗ ನೀವು ರೂಮ್ಸ್ ಅನ್ನ ಬುಕ್ ಮಾಡ್ಕೊಳ್ತೀರಾ ಅಂದ್ರೆ ಎನ್ ಹೋಟೆಲ್ ಇಸೆ ಅಂತ ಇದೆ. ಇಲ್ಲಿ ಪರ್ ಡೇ 3100 ರೂಪೀಸ್ ಅನ್ನ ಚಾರ್ಜ್ ಮಾಡ್ತಾರೆ. ಹೋಟೆಲ್ ಕ್ಯಾಸಲ್ ಇನ್ ಇಸೆ ಅಂತ ಇದೆ. ಇಲ್ಲಿ ಪರ್ ಡೇ 2800 to 900 ರೂಪೀಸ್ ಅನ್ನ ಚಾರ್ಜ್ ಮಾಡ್ತಾರೆ. ಹಾಗೆ ಇಸೆ ಸಿಟಿ ಹೋಟೆಲ್ ಅಂತ ಇದೆ. ಇಲ್ಲಿ ಪರ್ ಡೇ 2900 ರೂಪೀಸ್ ಇಂದ 3000 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ. ಬಾಲಾಜಿ ಸೂರ್ಯ ದೇವಾಲಯ. ಈ ದೇವಾಲಯವನ್ನ ಉನೆಯೋ ಬಾಲಾಜಿ ಸೂರ್ಯ ದೇವಾಲಯ ಅಂತ ಕೂಡ ಕರೆಯಲಾಗುತ್ತೆ. ಯಾಕಂದ್ರೆ ಇದು ಮಧ್ಯಪ್ರದೇಶದ ಉನೆಯೋ ಎಂಬ ಊರಲ್ಲಿ ಇರೋದ್ರಿಂದ. ಈ ದೇವಾಲಯಕ್ಕೆ ಟ್ರಾನ್ಸ್ಪೋರ್ಟೇಷನ್ ಅನ್ನ ನೋಡೋದಾದ್ರೆ ನೀವು ಫ್ಲೈಟ್ಸ್ ಮೂಲಕ ಬರ್ತಾ ಇದ್ದೀರಾ. ಗ್ವಾಲಿಯರ್ ನಲ್ಲಿ ಇರುವಂತಹ ವಿಜಯರಾಜೇ ಸಿಂಧಿಯಾ ಏರ್ಪೋರ್ಟ್ಗೆ ನೀವು ಟಿಕೆಟ್ಸ್ ಅನ್ನ ಬುಕ್ ಮಾಡ್ಕೊಳ್ಬೇಕು. ಇಲ್ಲಿಂದ ಈ ಸನ್ ಟೆಂಪಲ್ಗೆ ಕೇವಲ 100 ಕಿಲೋಮೀಟರ್ಸ್ ಆಗುತ್ತೆ. ನೀವು ಏರ್ಪೋರ್ಟ್ ನಿಂದ ಒಂದು ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಮೂಲಕ ಈ ಟೆಂಪಲ್ಗೆ ರೀಚ್ ಆಗಿ. ಅಥವಾ ನೀವು ಬರೀ ಟ್ರೈನಲ್ಲೇ ಟ್ರಾವೆಲ್ ಮಾಡಬೇಕು ಅಂತ ಇದ್ರೆ ಡೈರೆಕ್ಟ್ ಆಗಿ ನೀವು ನಿಮ್ಮ ಲೊಕೇಶನ್ ಇಂದ ಝಾನ್ಸಿ ರೈಲ್ವೆ ಸ್ಟೇಷನ್ಗೆ ಟಿಕೆಟ್ಸ್ ಅನ್ನ ಬುಕ್ ಮಾಡಿಕೊಂಡು ಆ ರೈಲ್ವೆ ಸ್ಟೇಷನ್ ಇಂದ ಒಂದು ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಮೂಲಕ ನೀವು ಈ ಟೆಂಪಲ್ ಅನ್ನ ರೀಚ್ ಆಗಬಹುದು. ಯಾಕಂದ್ರೆ ಝಾನ್ಸಿ ರೈಲ್ವೆ ಸ್ಟೇಷನ್ ಇಂದ ಕೇವಲ 18 ಕಿಲೋಮೀಟರ್ಗಳಷ್ಟು ದೂರನೇ ಈ ಸನ್ ಟೆಂಪಲ್ ಇರೋದು. ಈ ಟೆಂಪಲ್ ಅನ್ನ ನೀವು ಸೆಪ್ಟೆಂಬರ್ ಇಂದ ಫೆಬ್ರವರಿ ಒಳಗಡೆನೆ ನೋಡ್ಬೇಕು. ಯಾಕಂದ್ರೆ ಏಪ್ರಿಲ್ ಇಂದ ಜೂನ್ ವರೆಗೂ ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಕಾಲ್ ಕೂಡ ಇಡಕ್ಕಾಗೋದಿಲ್ಲ, ಅಷ್ಟು ಬಿಸಿಲಿರುತ್ತೆ. ಹಾಗೆ ನಿಮ್ಗೆ ಅವಾಗ ಟ್ರಾವೆಲ್ ಮಾಡೋದು ಅಷ್ಟು ಸೂಕ್ತ ಕೂಡ ಅನ್ಸೋದಿಲ್ಲ. ತುಂಬಾ ಸುಸ್ತು ಬೇರೆ ಆಗ್ಬಿಡತ್ತೆ ಅಷ್ಟೊಂದು ಬಿಸಿಲಿರೋದ್ರಿಂದ. ಈ ದೇವಾಲಯವನ್ನ ಕ್ರಿಸ್ತಪೂರ್ವ ಕಾಲದಲ್ಲಿ ಮಧ್ಯಪ್ರದೇಶಿನ ದತಿಯಾ ಡಿಸ್ಟ್ರಿಕ್ಟ್ ನ ಆಳ್ತಾ ಇದ್ದಂತಹ ಒಬ್ಬ ರಾಜ ಕಟ್ಟಿಸಿದ್ದು ಅಂತ ಹೇಳಲಾಗುತ್ತೆ. ಮುಖ್ಯವಾಗಿ ಈ ದೇವಾಲಯದಲ್ಲಿ ಸೂರ್ಯ ದೇವನನ್ನ ಬಹಳ ನಿಷ್ಠೆಯಿಂದ ಪೂಜಿಸಲಾಗುತ್ತೆ. ಈ ದೇವಾಲಯದ ಆರ್ಕಿಟೆಕ್ಚರ್ ಅಂತೂ ತುಂಬಾನೇ ವಿಶೇಷವಾದದ್ದು. ಯಾಕಂದ್ರೆ ಕಪ್ಪು ಫಲಕಗಳಿಂದ ಮುಚ್ಚಿದ ಇಟ್ಟಿಗೆ ವೇದಿಕೆಯ ಮೇಲೆ ಸೂರ್ಯ ದೇವನನ್ನ ನಾವು ಇಲ್ಲಿ ಕಾಣಬಹುದು. ಹಾಗೆ ಸೂರ್ಯನ 21 ಹಂತಗಳನ್ನ ಪ್ರತಿನಿಧಿಸುವ 21 ಟ್ರಯಾಂಗಲ್ಸ್ ಅನ್ನ ಈ ದೇವಾಲಯದಲ್ಲಿ ಕೆತ್ತಲಾಗಿದೆ. ಹಾಗೆ ಇಲ್ಲಿ ಮತ್ತೊಂದು ನಂಬಿಕೆ ಏನು ಅಂದ್ರೆ ಯಾರಿಗೆ ಆದ್ರೂ ಸ್ಕಿನ್ ಡಿಸೀಸಸ್ ಅಥವಾ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೆ ಅವರು ಇಲ್ಲಿ ಬಂದು ಬೇಡ್ಕೊಂಡಾಗ ಅವ್ರಿಗೆ ಅದೆಲ್ಲ ವಾಸಿ ಆಗತ್ತೆ ಅಂತ ನಂಬ್ತಾರೆ. ದೇವಾರ್ಕ್ ಸೂರ್ಯ ದೇವಾಲಯ. ಇದನ್ನ ದಿಯೋ ಸನ್ ಟೆಂಪಲ್ ಅಂತ ಕೂಡ ಕರೆಯಲಾಗುತ್ತೆ. ಯಾಕಂದ್ರೆ ಇದು ಔರಂಗಾಬಾದ್ನ ಡಿಯೋ ಎಂಬ ಒಂದು ಊರಲ್ಲಿ ಇರೋದ್ರಿಂದ. ಈ ಟೆಂಪಲ್ ಅನ್ನ ನೀವು ಅಕ್ಟೋಬರ್ ಇಂದ ನವೆಂಬರ್ ಅಲ್ಲಿ ವಿಸಿಟ್ ಮಾಡಿದ್ರೆ ತುಂಬಾನೇ ರಶ್ ಇರುತ್ತೆ. ಯಾಕಂದ್ರೆ ಇಲ್ಲಿ ವಿಪರೀತ ದೊಡ್ಡದಾಗಿ ಜಾತ್ರೆ ತರ ಮಾಡ್ತಾರೆ. ಅದು ಯಾತಕ್ಕಾಗಿ ಅಂದ್ರೆ ಬಿಹಾರಿಯರಿಗೆ ತುಂಬಾನೇ ಮುಖ್ಯವಾದ ಪೂಜೆಯಾದ ಛತ್ ಪೂಜೆಯನ್ನ ಆ ತಿಂಗಳುಗಳಲ್ಲಿ ಆಚರಿಸಲಾಗುತ್ತೆ. ಈ ಛತ್ ಪೂಜೆ ಅಂದ್ರೆ ಸೂರ್ಯನಿಗೆ ಪೂಜೆಯನ್ನ ಸಲ್ಲಿಸುವಂತಹದ್ದು. ಈ ದೇವಾಲಯವನ್ನ 8ನೇ ಶತಮಾನದಲ್ಲಿ ಚಂದ್ರವಂಶೀಯ ರಾಜನಾದ ಭೈರವೇಂದ್ರ ಸಿಂಗ್ ಕಟ್ಟಿಸಿದ್ದು ಅಂತ ಹೇಳಲಾಗುತ್ತೆ. ಹಾಗೆ ಈ ತೀರ್ಥಕ್ಷೇತ್ರದ ಬಗ್ಗೆ ನಮ್ಮ ಹಿಂದೂ ಪುರಾಣಗಳಲ್ಲೂ ಕೂಡ ಉಲ್ಲೇಖ ಆಗಿದೆ. ಹಾಗೆ ಇದು ಬಿಹಾರದಲ್ಲಿ ಬಹು ಪ್ರಸಿದ್ಧವನ್ನ ಪಡೆದಿರುವಂತಹ ಒಂದು ದೇವಾಲಯ ಕೂಡ ಆಗಿದೆ. ಈ ದೇವಾಲಯವನ್ನ ನಾಗರ ಸ್ಟೈಲ್ ಹಾಗೂ ಮತ್ತಷ್ಟು ವಿಶಿಷ್ಟವಾದ ಕಲೆಗಳಿಂದ ಕಟ್ಟಲಾಗಿದೆ. ಹಾಗೆ ಮತ್ತೊಂದು ವಿಶೇಷತೆ ಏನು ಅಂದ್ರೆ ಈ ದೇವಾಲಯದಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿ ನಮಗೆ 2 ನೀರಿನ ಕುಂಡಗಳು ಸಿಗ್ತವೆ. ಇವನ್ನ ರುದ್ರಕುಂಡ ಮತ್ತು ಸೂರ್ಯಕುಂಡ ಅಂತ ಕರೆಯಲಾಗುತ್ತೆ. ಈ ನೀರನ್ನ ನಮ್ಮ ತಲೆ ಮೇಲೆ ಹಾಕೊಂಡಾಗ ನಮ್ಗೆ ಎಂತಹದೇ ಕಾಯಿಲೆಗಳಿದ್ರೂ ಸಹ ಅದು ವಾಸಿಯಾಗಿ ಹೋಗುತ್ತೆ ಅಂತ ನಂಬಲಾಗುತ್ತೆ. ಹಾಗೆ ಇಲ್ಲಿಗೆ ಹೋದಾಗ ನೀವು ರೂಮ್ಸ್ ಅಲ್ಲಿ ಸ್ಟೇ ಮಾಡಬೇಕು ಅಂತ ಇದ್ದೀರಾ ಅಂದ್ರೆ ಬುದ್ಧ ರೆಸಾರ್ಟ್ ಹೋಟೆಲ್ ಅಂಡ್ ರೆಸ್ಟೋರೆಂಟ್ ಅಂತ ಇದೆ. ಇಲ್ಲಿ ದಿವಸಕ್ಕೆ 2000 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಮತ್ತೊಂದು ಹೋಟೆಲ್ ಜರಿ ಪ್ಯಾಲೇಸ್ ಅಂತ ಇದೆ. ಇಲ್ಲಿ ದಿವಸಕ್ಕೆ 1300 ವರೆಗೂ ಚಾರ್ಜ್ ಮಾಡ್ತಾರೆ. ಸೂರ್ಯ ದೇವಾಲಯ. ಈ ದೇವಾಲಯ ಬಿಹಾರ್ನ ಔರಂಗಾಬಾದ್ನಲ್ಲಿ ಇರೋದು.
ಇಲ್ಲಿಗೆ ನೀವು ಫ್ಲೈಟ್ಸ್ ಮೂಲಕ ಬರ್ತಾ ಇದ್ದೀರಾ ಅಂದ್ರೆ ಜಯಪ್ರಕಾಶ್ ನಾರಾಯಣ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ನೀವು ಟಿಕೆಟ್ಸ್ ಅನ್ನ ಬುಕ್ ಮಾಡ್ಕೊಳ್ಬೇಕು. ಈ ಏರ್ಪೋರ್ಟ್ ಇಂದ ಉಮ್ಗಾ ಸನ್ ಟೆಂಪಲ್ಗೆ 160 ಕಿಲೋಮೀಟರ್ಸ್ ಆಗುತ್ತೆ. ಅದಕ್ಕೆ ನೀವು ಒಂದು ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಮೂಲಕ ಈ ಟೆಂಪಲ್ ಅನ್ನ ನೀವು ರೀಚ್ ಆಗಬಹುದು. ಬಸ್ ಮೂಲಕ ಆದ್ರೂ ಬರಬಹುದು ಅಥವಾ ಟ್ಯಾಕ್ಸೀಸ್ ಅನ್ನ ಬುಕ್ ಮಾಡ್ಕೊಂಡು ಬರಬಹುದು. ಅಥವಾ ನೀವು ಕಂಪ್ಲೀಟ್ ಆಗಿ ಟ್ರೈನ್ ಅಲ್ಲೇ ಟ್ರಾವೆಲ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ಇಲ್ಲಿಗೆ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಆಗಿರುವ ಅನುಗ್ರಹ ನಾರಾಯಣ ರೈಲ್ವೆ ಸ್ಟೇಷನ್ಗೆ ನೀವು ಟಿಕೆಟ್ಸ್ ಅನ್ನ ಬುಕ್ ಮಾಡ್ಕೊಳ್ಬೇಕು. ಇಲ್ಲಿಂದ ಈ ಸನ್ ಟೆಂಪಲ್ಗೆ ಕೇವಲ 41 ಕಿಲೋಮೀಟರ್ಸ್ ಆಗುತ್ತೆ. ಸೊ ನೀವು ಒಂದು ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಮೂಲಕ ಈ ಟೆಂಪಲ್ ಅನ್ನ ರೀಚ್ ಆಗಬಹುದು. ಹಾಗೆ ಈ ದೇವಾಲಯದಲ್ಲೂ ಕೂಡ ಛತ್ ಪೂಜೆಯನ್ನ ತುಂಬಾನೇ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಇದರ ಆರ್ಕಿಟೆಕ್ಚರ್ ದೇವಾರ್ಕ್ ಸೂರ್ಯ ದೇವಾಲಯದ ರೀತಿನೇ ಇದೆ. ಇಲ್ಲಿಗೆ ಹೋದಾಗ ನೀವು ಸ್ಟೇ ಮಾಡ್ಲಿಕ್ಕೆ ರೂಮ್ಸ್ ಅನ್ನ ಬುಕ್ ಮಾಡ್ಕೊಳ್ತಾ ಇದ್ದೀರಾ ಅಂದ್ರೆ ಹೋಟೆಲ್ ಜರಿ ಪ್ಯಾಲೇಸ್, ಬುದ್ಧ ರೆಸಾರ್ಟ್ ಹೋಟೆಲ್ ಮತ್ತು ಹೋಟೆಲ್ ಸರಸ್ವತಿ ಇನ್ನಲ್ಲಿ ನೀವು ಸ್ಟೇ ಆಗಬಹುದು. ಯಾಕಂದ್ರೆ ನಾನು ಈ ಹಿಂದೆ ದೇವಾರ್ಕ್ ಸೂರ್ಯ ದೇವಾಲಯದ ಬಗ್ಗೆ ಹೇಳಿದ್ದೆ. ಆ ದೇವಾಲಯದಿಂದ ಉಮ್ಗಾ ದೇವಾಲಯಕ್ಕೆ ಕೇವಲ 15 ಕಿಲೋಮೀಟರ್ಸ್ ಆಗುತ್ತೆ. ನೀವು ಈ ಎರಡೂ ದೇವಾಲಯಗಳನ್ನ ಒಂದೇ ದಿವಸದಲ್ಲಿ ನೋಡಬಹುದು. ಬಲಾರ್ಕ್ ಸೂರ್ಯ ದೇವಾಲಯ. ಈ ದೇವಾಲಯ ಇರೋದು ರಾಜಸ್ಥಾನ್ನ ಒಂದು ಸಿಟಿಯಾದ ಬಾರ್ಮರ್ನಲ್ಲಿ. ಇಲ್ಲಿಗೆ ನೀವು ಫ್ಲೈಟ್ಸ್ ಮೂಲಕ ಬರ್ತಾ ಇದ್ದೀರಾ ಅಂದ್ರೆ ಜೈಸಲ್ಮರ್ ಏರ್ಪೋರ್ಟ್ಗೆ ನೀವು ಟಿಕೆಟ್ಸ್ ಅನ್ನ ಬುಕ್ ಮಾಡ್ಕೊಳ್ಬೇಕಾಗುತ್ತೆ. ಈ ಏರ್ಪೋರ್ಟ್ ಇಂದ ಒಂದು ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಮೂಲಕ ಈ ಟೆಂಪಲ್ ಅನ್ನ ರೀಚ್ ಆಗಬಹುದು. ಹಾಗೆ ನೀವು ಕಂಪ್ಲೀಟ್ ಆಗಿ ಟ್ರೈನ್ ಮೂಲಕನೇ ಬರ್ತಾ ಇದ್ದೀರಾ ಅಂದ್ರೆ ಜೈಸಲ್ಮರ್ ಅಲ್ಲೇನೆ ರೈಲ್ವೆ ಸ್ಟೇಷನ್ ಕೂಡ ಇದೆ. ಇಲ್ಲಿಗೆ ನೀವು ಟಿಕೆಟ್ಸ್ ಅನ್ನ ಬುಕ್ ಮಾಡಿಕೊಂಡು ಇಲ್ಲಿಂದ 82 ಕಿಲೋಮೀಟರ್ಸ್ ನೀವು ಟ್ರಾವೆಲ್ ಮಾಡಿದಲ್ಲಿ ಈ ಸೂರ್ಯ ದೇವಾಲಯಕ್ಕೆ ನೀವು ರೀಚ್ ಆಗಬಹುದು. ಈ ದೇವಸ್ಥಾನಕ್ಕೆ ನೀವು ಆದಷ್ಟು ಸಮರ್ ಸೀಸನ್ ಅಲ್ಲಿ ಹೋಗೋಕ್ಕೆ ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕಂದ್ರೆ ಸಮರ್ ಸೀಸನ್ ಅಲ್ಲಿ ರಾಜಸ್ಥಾನಲ್ಲಿ ತುಂಬಾನೇ ಶಕೆ ಇರುತ್ತೆ. ಈ ದೇವಾಲಯವನ್ನ 12ನೇ ಶತಮಾನದಿಂದ 13ನೇ ಶತಮಾನದಲ್ಲಿ ಕಟ್ಟಲಾಯಿತು ಅಂತ ಹೇಳಲಾಗುತ್ತೆ. ಬಲಾರ್ಕ್ ಪದದ ಅರ್ಥ ಏನು ಅಂತ ಅಂದ್ರೆ ಉದಯವಾಗ್ತಿರುವಂತಹ ಸೂರ್ಯ ಅಂತ. ಈ ದೇವಾಲಯಕ್ಕೆ ನೀವು ವಿಸಿಟ್ ಮಾಡುವಾಗ ಕಂಪಲ್ಸರಿ ಡ್ರೆಸ್ ಕೋಡ್ಸ್ ಅನ್ನ ಫಾಲೋ ಮಾಡಬೇಕಾಗುತ್ತೆ. ಪುರುಷರು ಟ್ರೌಸರ್ಸ್ ಮತ್ತು ಶರ್ಟ್ಸ್ ಅನ್ನ ಹಾಕೊಳ್ಬಹುದು ಅಥವಾ ಪಂಚೆ ಮತ್ತು ಶರ್ಟ್ ಅನ್ನು ಕೂಡ ಹಾಕೊಳ್ಬಹುದು. ಮಹಿಳೆಯರು ಚೂಡಿದಾರ್ ಹಾಕೋಬಹುದು ಅಥವಾ ಸೀರೆಗಳನ್ನ ಉಟ್ಕೊಳ್ಬಹುದು. ಇಲ್ಲಿಗೆ ಬಂದಾಗ ನೀವು ರೂಮ್ಸ್ ಅಲ್ಲಿ ಸ್ಟೇ ಮಾಡ್ತಾ ಇದ್ದೀರಾ ಅಂದ್ರೆ ಈ ಟೆಂಪಲ್ ಅನ್ನ ರೀಚ್ ಆಗೋದು ಸ್ವಲ್ಪ ದೂರ ಆಗುತ್ತೆ. ಅಂದ್ರೆ ಸುಮಾರು 85 ಕಿಲೋಮೀಟರ್ ಆಗಬಹುದು. ಇಲ್ಲಿಗೆ ಹತ್ರ ನೀವು ರೂಮ್ಸ್ ಬುಕ್ ಮಾಡ್ಕೋಬೇಕು ಅಂದ್ರೆ ಬಾರ್ಮರ್ ಅಲ್ಲೇನೆ ರೂಮ್ಸ್ ಅನ್ನ ಬುಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅಲ್ಲಿ ಒಂದಷ್ಟು ರೂಮ್ಗಳನ್ನ ನೋಡೋದಾದ್ರೆ ಹೋಟೆಲ್ ಕೃಷ್ಣ ಅಂತ ಇದೆ. ಇಲ್ಲಿ ದಿವಸಕ್ಕೆ 900 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಹಾಗೆ ಹೋಟೆಲ್ ಮನೋಹರ್ ಇನ್ ಅಂತ ಇದೆ. ಇಲ್ಲಿ ದಿವಸಕ್ಕೆ 1300 ವರೆಗೂ ಚಾರ್ಜ್ ಮಾಡ್ತಾರೆ. ಓಂಗಾರಿ ಸೂರ್ಯ ದೇವಾಲಯ. ಈ ದೇವಾಲಯ ಇರೋದು ಬಿಹಾರ್ನಲ್ಲಿ. ಇಲ್ಲಿಗೆ ನೀವು ಫ್ಲೈಟ್ಸ್ ಮೂಲಕ ಬರ್ತಾ ಇದ್ದೀರಾ ಅಂದ್ರೆ ಗೋಲಾಪುರ್ ಏರ್ಪೋರ್ಟ್ಗೆ ನೀವು ಟಿಕೆಟ್ಸ್ ಅನ್ನ ಬುಕ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿಂದ ಕೇವಲ 27 ಕಿಲೋಮೀಟರ್ಸ್ ಅಲ್ಲಿ ನಿಮ್ಗೆ ಓಂಗಾರಿ ದೇವಾಲಯ ಸಿಕ್ಬಿಡತ್ತೆ. ಹಾಗೆ ನೀವು ಕಂಪ್ಲೀಟ್ ಆಗಿ ಟ್ರೈನ್ಸ್ ಮೂಲಕ ಬರ್ತಾ ಇದ್ದೀರಾ ಅಂದ್ರೆ ಡೈರೆಕ್ಟ್ ಆಗಿ ಓಂಗಾರಿ ಧಾಮ್ ರೈಲ್ವೆ ಸ್ಟೇಷನ್ಗೆ ನೀವು ಟಿಕೆಟ್ಸ್ ಅನ್ನ ಬುಕ್ ಮಾಡ್ಕೊಳ್ಬಹುದು. ಇಲ್ಲಿಂದ ಕೇವಲ 3.2 ಕಿಲೋಮೀಟರ್ಸ್ ಅಲ್ಲಿ ನಿಮ್ಗೆ ಟೆಂಪಲ್ ಸಿಕ್ಬಿಡತ್ತೆ. ಒಂದು ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಮೂಲಕ ಈ ಟೆಂಪಲ್ ನ ನೀವು ರೀಚ್ ಆಗಬಹುದು. ಈ ಟೆಂಪಲ್ ನ ರೀಚ್ ಆಗ್ಲಿಕ್ಕೆ ಬೆಸ್ಟ್ ಟೈಮ್ ಯಾವುದು ಅಂತ ನೋಡೋದಾದ್ರೆ ಆದಷ್ಟು ಸಮರ್ ಟೈಮ್ ಅಲ್ಲಿ ಇಲ್ಲಿ ಬರ್ಲಿಕ್ಕೆ ಅವಾಯ್ಡ್ ಮಾಡಿ. ಯಾಕಂದ್ರೆ ಸಿಕ್ಕಾಪಟ್ಟೆ ಬಿಸಿಲು ಅವಾಗಿರುತ್ತೆ. ಮತ್ತೆ ಬೇಕಿದ್ದ ಟೈಮ್ ಯಾವಾಗಾದ್ರೂ ನೀವು ಇಲ್ಲಿ ಬರಬಹುದು. ಈ ದೇವಾಲಯವನ್ನ ಕ್ರಿಸ್ತಶಕ 890ರಿಂದ 915ರ ಅವಧಿಯಲ್ಲಿ 5ನೇ ಚಾಂಡೇಲ ಆಡಳಿತಗಾರನಾದ ರಾಹಿಲ ದೇವ ವರ್ಮರವರು ಕಟ್ಟಿಸಿತು ಅಂತ ಹೇಳಲಾಗುತ್ತೆ. ಈ ದೇವಾಲಯವನ್ನ ಓಂಗಾರಿ ನಲಂದಾ ದೇವಾಲಯ ಅಂತ ಕೂಡ ಕರೀತಾರೆ. ಯಾಕಂದ್ರೆ ಬಿಹಾರ್ನಲ್ಲಿ ಇರುವಂತಹ ಒಂದು ಊರಾದ ಓಂಗಾರಿ ನಲಂದಾದಲ್ಲಿ ಈ ದೇವಾಲಯ ಇರೋದ್ರಿಂದ. ಈ ದೇವಾಲಯವನ್ನ ನೀವು ವಿಸಿಟ್ ಮಾಡಿದಾಗ ರೂಮ್ಸ್ ಅನ್ನ ನಿಯರ್ ಬೈ ನೋಡ್ತಾ ಇದ್ರೆ ಹೋಟೆಲ್ ನಲಂದಾ ಗೆಸ್ಟ್ ಹೌಸ್ ಅಂತ ಇದೆ. ಇಲ್ಲಿ ದಿವಸಕ್ಕೆ 1000 ರೂಪಾಯಿಯನ್ನ ಚಾರ್ಜ್ ಮಾಡ್ತಾರೆ. ಹೋಟೆಲ್ ಶ್ರೀಕೃಷ್ಣ ಪ್ಯಾಲೇಸ್ ಅಂತ ಕೂಡ ಇದೆ. ಇಲ್ಲಿ ಕೂಡ 1000 ರೂಪಾಯಿಯನ್ನ ಚಾರ್ಜ್ ಮಾಡ್ತಾರೆ. ಬರ್ಗಿಯೋನ್ ಸೂರ್ಯ ದೇವಾಲಯ. ಈ ದೇವಾಲಯ ಇರೋದು ಬಿಹಾರ್ನಲ್ಲಿ. ಈ ದೇವಾಲಯ ಕೂಡ ಬಿಹಾರ್ನಲ್ಲೇ ಇರೋದ್ರಿಂದ ನೀವು ಫ್ಲೈಟ್ಸ್ ಮೂಲಕ ಬರ್ತಾ ಇದ್ದೀರಾ ಅಂದ್ರೆ ಗೋಲಾಪುರ್ ಏರ್ಪೋರ್ಟ್ಗೆ ನೀವು ಟಿಕೆಟ್ಸ್ ಅನ್ನ ಬುಕ್ ಮಾಡ್ಕೊಳ್ಳಿ. ಗೋಲಾಪುರ್ ಏರ್ಪೋರ್ಟ್ ಇಂದ ಕೇವಲ 11 ಕಿಲೋಮೀಟರ್ ಅಲ್ಲಿ ನಿಮ್ಗೆ ಈ ಸನ್ ಟೆಂಪಲ್ ಸಿಕ್ಬಿಡುತ್ತೆ. ಒಂದು ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಮೂಲಕ ನೀವು ಈ ಟೆಂಪಲ್ ಅನ್ನ ರೀಚ್ ಆಗಬಹುದು. ಹಾಗೆ ನೀವು ಟ್ರೈನ್ಸ್ ಮೂಲಕ ಬರ್ತಾ ಇದ್ದೀರಾ ಅಂದ್ರೆ ಡೈರೆಕ್ಟ್ ಆಗಿ ನಲಂದಾ ರೈಲ್ವೆ ಸ್ಟೇಷನ್ಗೆ ನೀವು ಟಿಕೆಟ್ಸ್ ಅನ್ನ ಬುಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಇಲ್ಲಿಂದ ಕೇವಲ 3.9 ಕಿಲೋಮೀಟರ್ಸ್ಗೆ ನಿಮಗೆ ಈ ಸನ್ ಟೆಂಪಲ್ ಸಿಕ್ಬಿಡುತ್ತೆ. ರೈಲ್ವೆ ಸ್ಟೇಷನ್ ಇಂದ ಒಂದು ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಮೂಲಕ ನೀವು ಈ ಟೆಂಪಲ್ ಅನ್ನ ರೀಚ್ ಆಗಬಹುದು. ನೀವು ಓಂಗಾರಿ ಸೂರ್ಯ ದೇವಾಲಯವನ್ನ ನೋಡಕ್ಕೆ ಬಂದಾಗ್ಲೇನೆ
ಈ ಬರ್ಗೆಯೋನ್ ಸೂರ್ಯ ದೇವಾಲಯವನ್ನು ಕೂಡ ಕಾಣಬಹುದು. ಯಾಕಂದ್ರೆ ಈ ದೇವಾಲಯಗಳಿಗಿರುವ ಮಧ್ಯ ಅಂತರ ಕೇವಲ 32 ಕಿಲೋಮೀಟರ್ಸ್ ಮಾತ್ರ ಅಷ್ಟೇ. ಈ ದೇವಾಲಯವನ್ನ ಸೂರಜ್ರಾಜ್ಪುರ್ ದೇವಾಲಯ ಅಂತ ಕೂಡ ಕರೆಯಲಾಗುತ್ತೆ. ಈ ದೇವಾಲಯದಲ್ಲಂತೂ ನಾವು ಬಹಳ ಸುಂದರವಾದ ದೇವಾನ ದೇವತೆಗಳ ವಿಗ್ರಹಗಳನ್ನ ಕಾಣಬಹುದು. ಹಾಗೆ ಇಲ್ಲಿ ಸಾಕಾದಷ್ಟು ಬೌದ್ಧ ವಿಗ್ರಹಗಳು ಕೂಡ ಇವೆ. ಹಾಗೆ ಈ ದೇವಾಲಯದಲ್ಲೂ ಕೂಡ ಛತ್ ಪೂಜೆಯನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಹಾಗೆ ಇಲ್ಲಿರುವಂತಹ ನೀರಿನ ಕುಂಟದಲ್ಲಿ ನಾವು ಒಂದು ಸರ್ತಿಯಾದ್ರೂ ಮಿಂದು ಬಂದ್ರೆ ನಮಗೆ ಎಂತಹದೇ ಕಾಯಿಲೆಗಳಿದ್ರೂ ಸಹ ಅದು ವಾಸಿ ಆಗೋಗುತ್ತೆ ಅಂತ ಇಲ್ಲಿನ ಜನರು ಗಾಢವಾಗಿ ನಂಬ್ತಾರೆ. ಸೂರ್ಯ ದೇವಾಲಯಗಳು ಅಂತ ನೆನೆದ ತಕ್ಷಣ ನಮಗೆ ಕೋನಾರ್ಕ್ ಅಥವಾ ಮಾರ್ತನ್ ಸೂರ್ಯ ದೇವಾಲಯ ನೆನಪಾಗತ್ತೆ. ಅದನ್ನ ಹೊರತುಪಡಿಸಿ ಇಷ್ಟೊಂದು ಸೂರ್ಯ ದೇವಾಲಯಗಳು ನಮ್ಮ ಭಾರತದಲ್ಲಿ ಇವೆ. ಅದನ್ನ ನೀವು ಒಂದು ಬಾರಿಯಾದ್ರೂ ಕಣ್ತುಂಬಿಸ್ಕೊಳ್ಳೇಬೇಕು. ಇದಾಗಿತ್ತು ಇವತ್ತಿನ ಮಾಹಿತಿ. ನಾನು ಹೇಳಿರುವಂತಹ ಸೂರ್ಯ ದೇವಾಲಯಗಳಲ್ಲಿ ನಿಮಗೆ ಎಷ್ಟು ಗೊತ್ತಿದ್ವು ಅನ್ನೋದರ ಬಗ್ಗೆ ಕಮೆಂಟ್ ಮೂಲಕ ನೀವು ತಿಳಿಸಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಲಿಕ್ಕೆ ಮರಿಬೇಡಿ.